ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾಲಮ್ಮನವರಿಗೂ ನನ್ನ ಕೋಟಿ ಕೋಟಿ ಶತ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸಾರಿಗೂ ನನ್ನ ಧನ್ಯವಾದ ನಮಸ್ಕಾರಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಮುಂಚೆನೆ ಓದು ತಿಂಗಳು ಆರ್ಟ್ಸ್ ಆಫ್ ಲಿವಿಂಗ್ ಅಂತಂದ್ರೆ ಒಂದು 10-11 ಇದಾವವು. ಅದರಲ್ಲಿ 4 ಮಾಡಿದ್ವಿ ನಾವು. ನಿನ್ನೆ ನಮ್ಮ ಸಿಸ್ಟರ್ ಒಂದು ಮಾಡಿದ್ದಾರೆ ಅಕ್ಸೆಪ್ಟೆನ್ಸ್ ಬಗ್ಗೆ. ಈ ದಿನ ನಾನು ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಜೀವನವನ್ನು ಹೇಗೆ ಜೀವಿಸ್ಬೇಕು, ಅದೇ ಒಂದು ದೊಡ್ಡದು ಕಲೆ. ನೋಡ್ರಿ, ಕಲೆ ಅಂದ ತಕ್ಷಣ ಆರ್ಟ್ ಆಫ್ ಲಿವಿಂಗ್ ನೋಡು. ಆದ್ರೆ ಕಲೆ ಅಂತಂದ್ರೆ ಅದ್ಭುತವಾದದ್ದಲ್ಲ. ಪ್ರತಿಯೊಂದು ಕಲೆನೆ, ಮ್ಯೂಸಿಕ್, ಡ್ಯಾನ್ಸು, ಲಿವಿಂಗು, ಸಿಂಗಿಂಗು, ಮತ್ತೆ ಲವ್, ಎಲ್ಲವೂ ಕಲೆನೆ. ಅದರಲ್ಲಿ ಲಿವಿಂಗ್. ಆದ್ರೆ ನಾವು ಎಲ್ಲರೂ ಆ ತರ ಜೀವನ ಮಾಡ್ತಾ ಇದ್ದೀವಾ ಅಂತ ಒಂದು ಪ್ರಶ್ನೆ ಹಾಕೋಬೇಕು ನಮ್ಗೆ ನಾವೇ. ಜೀವನವನ್ನು ಒಬ್ಬೊಬ್ರು ಒಂದೊಂದರ ಕಳೀತಾರೆ. ಕೆಲವರು ಹುಟ್ಟಿದ್ದೇವಲ್ಲ ಅಂತ ಹೇಗೋ ಕಳೀತಾರೆ, ಕೆಲವರು ದುಃಖದಿಂದ ಕಳೀತಾರೆ, ಕೆಲವರು ಏನೋ ಆನಂದ ಬಂದಾಗ ಮಾತ್ರ ಖುಷಿಯಾಗಿರೋದು, ದುಃಖ ಬಂದಾಗ ದುಃಖ ಪಡೋದು, ಹೀಗೆ ಕಳೀತಾರೆ. ಕೆಲವರು ಎಲ್ಲಾ ಸಮಯದಲ್ಲೂ ಆನಂದವಾಗಿರ್ತಾರೆ. ಕೆಲವರು ಅಬ್ಬಾ ಈ ಲೈಫ್ ಅನ್ನೋದು ಒಂದು ಪ್ರೆಷಸ್, ತುಂಬಾ ಮಹತ್ವ ಉಳ್ಳದ್ದು, ಇದನ್ನು ನಾವು ಚೆನ್ನಾಗಿ ಅನುಭವಿಸ್ಬೇಕು, ಸಾರ್ಥಕ ಪಡಿಸ್ಕೊಳ್ಬೇಕಂತ ಕೇವಲ ಕೆಲವೇ ಜನರು ಮಾಡ್ತಾರೆ. ಅದರಲ್ಲಿ ನಾವು ಮೆಡಿಟೇಟರ್ಸ್ ಕೂಡ ಇರ್ತೀವಿ. ಎಲ್ಲ ಮೆಡಿಟೇಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಜೀವನವನ್ನು ಅದ್ಭುತವಾಗಿ ಜೀವಿಸ್ತಾರೆ. ಪ್ರತಿ ಕ್ಷಣ ಆನಂದ, ನಮಗೆ ಆನಂದ ಅಷ್ಟೇ ಅಲ್ಲ, ಪ್ರತಿ ಕ್ಷಣ ಆ ಗುರುಗಳಿಗೆ ನಾವು ಧನ್ಯವಾದಗಳು ಅರ್ಪಿಸ್ತಾನೇ ಇರ್ತೀವಿ. ಯಾವುದೋ ಒಂದು ಸಂದರ್ಭ ಬರುತ್ತೆ, ಅಬ್ಬಾ ನಾವು ಈ ಧ್ಯಾನಕ್ಕೆ ಬಂದಿವಿ, ನಮ್ಮ ಗುರುಗಳಿಗೆ ಎಷ್ಟು ಕೃತಜ್ಞತೆಗಳನ್ನ ಅರ್ಪಿಸಿದ್ರು ಸಾಲದು ಅಂತ ಪ್ರತಿದಿನ ಒಂದಲ್ಲ ಒಂದು ವಿಷಯಕ್ಕೆ ಬಂದೇ ಬರ್ತಾರೆ. ಎಲ್ಲರಿಗೂ ಅನುಭವ, ನನಗೊಬ್ಳಿಗೆ ಅಲ್ಲ. ಅದಕ್ಕೆ ಪುರಂದರದಾಸರು ಹೇಳಿದ್ದಾರೆ, ಮಾನವ ಜನ್ಮ ತುಂಬಾ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರ, ಉಚ್ಚಪ್ಪಗಳಿರ ಅಂತ ಹೇಳ್ತಾರೆ. ನೋಡ್ರಿ, ದಾಸರೇ ಹೇಳಿದ್ದಾರೆ. ಯಾಕಂದ್ರೆ ಅವರು ಆ ತರ ಅನುಭವಿಸ್ತಾರೆ ತಮ್ಮ ಜೀವನವನ್ನು. ಈ ಜೀವನ ತುಂಬಾ ಬೆಲೆಯುಳ್ಳದ್ದು, ಉನ್ನತವಾದದ್ದು, ಅದ್ಭುತವಾದದ್ದು. ಅದಕ್ಕಾಗಿ ಈ ಲೈಫ್ ಕೊಟ್ಟ ಭಗವಂತನಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಕೆಲವರು ಇರ್ತಾರೆ, ಎಲ್ಲ ಆದ್ಮೇಲೆ ಹೇಗ್ ಬೇಕಾದ್ರೆ ಸ್ವಚ್ಛಂದವಾಗಿ ಜೀವಿಸಿ, ಸ್ವಾರ್ಥದಿಂದ ಜೀವಿಸಿ, ಕೊನೆ ಕಾಲದಲ್ಲಿ ಜ್ಞಾನೋದಯ ಆಗುತ್ತೆ. ಏನ್ ಬಂತು? ಉಪಯೋಗ ಇಲ್ಲ. ನಮಗೆ ಅರಿವು ಬಂದಾಗಿನಿಂದ ನಾವು ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಮ್ ಭಗವಂತ ಕಳಿಸಿರ್ತಾನೆ, ನಮಗ್ ಗೊತ್ತಿರಲ್ಲ. ಆತ್ಮರೂಪದಲ್ಲಿ ಇರ್ತೀವಿ, ಎಲ್ಲ ಒಪ್ಕೊಂಡ್ ಬಂದಿರ್ತೀವಿ. ಆದ್ರೆ ಇಲ್ಲಿ ಬಂದ ತಕ್ಷಣ ಮಾಯೆಗೆ ಒಳಗಾಗಿ ಇಷ್ಟ ಬಂದ ಹಾಗೆ ಜೀವನ ಮಾಡ್ತಾ ಇರ್ತೀವಿ. ಈ ಜೀವನ ಅನ್ನೋದನ್ನ ಹೆಂಗ್ ಹೋಲಿಸಿದಾರೆ ಅಂದ್ರೆ ಒಂದು ಅಕ್ಷಯ ಪಾತ್ರೆಗೆ ಹೋಲಿಸಿದಾರಂತ ನೋಡಿ. ಇದರಿಂದ ತಿಳ್ಕೊಬೋದು ನಾವು. ಅಂದ್ರೆ ಎಷ್ಟು ತೆಗೆದ್ರು ಇದರಲ್ಲಿ ಬರ್ತಾನೆ ಇರುತ್ತೆ. ಯಾರು ಎಷ್ಟು ಬೇಕಾದ್ರೂ ತಗೊಳ್ಬಹುದು. ಅಂದ್ರೆ ಅವರವರ ಅವೇರ್ನೆಸ್ಸಿಗೆ ತಕ್ಕ ಹಾಗೆ ತಗೋಬಹುದು. ಸಾಮಾನ್ಯವಾಗಿ ಜೀವನದಲ್ಲಿ ಸಮಸ್ಯೆಗಳನ್ನೋದು ಬರ್ತಾ ಇರ್ತಾವಲ್ಲ. ಬೇಡವಾದ ಘಟನೆ ನಡೀತವೆ, ಇಷ್ಟವಿಲ್ಲದವ್ರ ಜೊತೆ ಇರ್ಬೇಕಾಗುತ್ತೆ. ಆದ್ರೆ ಅವೆಲ್ಲವೂ ನಮಗೆ ಜ್ಞಾನ ಇದ್ರೆ ಏನ್ ಅನ್ಕೊಂತೀವಿ? ಎಲ್ಲವೂ ನಾವು ಕೇಳಿಕೊಂಡು ಬಂದದ್ದು. ಆದ್ರೆ ಅದು ನಮ್ಗೆ ಗೊತ್ತಿಲ್ಲ. ಇದು ಹಾಸ್ಯಾಸ್ಪದ. ನೋಡ್ರಿ, ಗತ ಜನ್ಮಗಳ ಕರ್ಮಗಳು, ಡಿಸಿಷನ್, ಸಾಧನೆಗಳು ಎಲ್ಲವೂ ಸೇರಿ ಒಂದು ಜೀವನವನ್ನು ರೂಪಿಸಿ ನಮ್ಮ ಮುಂದೆ ಮಾಸ್ಟರ್ಸ್ ಇಟ್ಟಿದ್ದಾರೆ. ಎಷ್ಟೋ ಸಲ ನಾವು ನಮ್ಮ ಜೀವನವನ್ನು ಬೇರೆಯವ್ರ ಜೊತೆ ಹೋಲಿಸ್ಕೊಳ್ಳುತ್ತೇವೆ ಅಲ್ಲ. ಹೋಲಿಕೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ. ಅವ್ರಷ್ಟು ಚೆನ್ನಾಗಿ ದೊಡ್ಡ ಮನೆ ಕಟ್ಕೊಂಡಿದ್ದಾರೆ, ನಮಗಿಲ್ಲ. ಅವ್ರ ಕಾರ್ ಇಟ್ಕೊಂಡಿದ್ದಾರೆ, ನಮಗಿಲ್ಲ. ಅವ್ರ ಬಂಗ್ಲೆ ಎಷ್ಟು ಚೆನ್ನಾಗಿದೆ, ನಾವು ಚಿಕ್ಕ ಮನೇಲಿ ಇದ್ದೀವಿ. ಅವ್ರ ಅತ್ತೆ ಮಾವ ಎಷ್ಟು ಒಳ್ಳೆಯವರು, ನಮ್ಮ ಅತ್ತೆ ಮಾವ ಸರಿ ಇಲ್ಲ. ಅವ್ರ ಗಂಡ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಅವ್ರ ಹೆಂಡತಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಹೀಗೆ ಪ್ರತಿಯೊಂದಕ್ಕೂ ಹೋಲಿಸ್ತಾ ಇರ್ತೀವಿ.
ಆದ್ರೆ ನಮ್ಗೇನಿರುತ್ತೆ ದೃಷ್ಟಿ, ಲಕ್ಸುರಿಯಸ್ ಲೈಫ್ ಇದ್ರೆ, ಸಕ್ಸಸ್ ಆಗಿದ್ರೆ ಮಾತ್ರ ಲೈಫ್ ಸಾರ್ಥಕ ಅಂತ ತಿಳ್ಕೊಂತೀವಿ. ಅಥವಾ ದುಡ್ಡಿದ್ರೆ, ಆದ್ರೆ ನಾವು ಹೇಗೇ ಇರ್ಲಿ ಈ ಕ್ಷಣಕ್ಕೆ ಜೀವಿಸ್ತಾ ಇದ್ದೇವಲ್ಲ ಅದೇ ದೊಡ್ಡ ವಿಷಯ. ಉಸಿರಾಡ್ತಾ ಇದೆಯಲ್ಲ ನಮ್ ಲೈಫ್, ಉಸಿರು ನಿಂತ್ರೆ ಮುಗೀತು, ಈ ಜೀವನನೇ ಮುಗೀತು. ಆದ್ರೆ ಈ ಕ್ಷಣಕ್ಕೆ ಉಸಿರಾಡ್ತಾ ಇದೀವಿ ಅನ್ನೋದೇ ನಮಗೆ ಒಂದು ದೊಡ್ಡ ಒಂದು ವಿಷಯ. ಇವೆಲ್ಲ ನಾವು ನಮಗೆ ಈ ಜೀವನದಲ್ಲಿ ನಾವು ಹಾಕಿಕೊಂಡ ಒಂದು ಕಂಡೀಷನ್ಗಳು. ಹಾಗಿರ್ಬೇಕು, ಹೀಗಿರ್ಬೇಕು, ದುಡ್ಡು ಇರ್ಬೇಕು, ಬಂಗ್ಲೆ ಇರ್ಬೇಕು, ಕಾರ್ ಇರ್ಬೇಕು, ಆಳು ಕಾಳು ಇರ್ಬೇಕು, ಎಲ್ಲ ಕಂಡೀಷನ್ಗಳು. ನಾವು ನಮ್ಮ ಆತ್ಮ ಉನ್ನತಿಗೋಸ್ಕರ ಈ ಎಲ್ಲ ಸಮಸ್ಯೆಗಳನ್ನು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಪರಿಸ್ಥಿತಿಗಳನ್ನೆಲ್ಲ ತಂದ್ಕೊಂಡಿರ್ತೀವಿ. ಬೇರೆ ಉದ್ದೇಶ ಏನಿಲ್ಲ. ಯಾಕೆ ಬರುತ್ತೆ? ಅದಕ್ಕೆ ಗುರುಗಳು ಹೇಳ್ತಾರೆ, ಯಾರು ಎಷ್ಟು ಕಷ್ಟಪಡ್ತಿರ್ತಾರೋ, ಸಮಸ್ಯೆಗಳು ಬರ್ತಾ ಇರ್ತಾವ, ಅವರ ಆತ್ಮ ಅಷ್ಟು ಉನ್ನತ ಸ್ಥಿತಿಗೆ ಹೋಗುತ್ತೆ ಅಂತ ಎಲ್ಲ ಕೇಳ್ತೀವಿ ಗುರುಗಳ ಮಾತು. ಅದನ್ನ ಯಾಕೆ ನಂಬಲ್ಲ? ಸಮಸ್ಯೆ ಬಂದ ತಕ್ಷಣ ಅಯ್ಯೋ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ನಂಗೆ ಸಮಸ್ಯೆ ಬಂತು, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಕಾಯಿಲೆ ಬಂತು, ಯಾಕೆ ಬಂತಪ್ಪ? ನಾನ್ ದಿನ 3 ತಾಸು ಧ್ಯಾನ ಮಾಡ್ತೀನಿ, ಆಯ್ತು ಇದ್ರಲ್ಲಿ ಏನೋ ಶಕ್ತಿ ಇಲ್ಲ ಅಂತೇಳಿ ಬಿಟ್ಬಿಡೋದು. ಇದೆಲ್ಲ ನಾವು ನಾವೇ ತಂದ್ಕೊಂಡಿದ್ದು ಒಂದು ಡಿವೈನ್ ಪ್ಲಾನ್ ಇದು. ನೋಡ್ರಿ, ಇಷ್ಟೆಲ್ಲ ಪ್ಲಾನ್ ಮಾಡಿಕೊಂಡು ನಾವು ಜೀವಿಸಿದಾಗ ಜೀವನ ಎಷ್ಟು ಅದ್ಭುತವಾಗಿರುತ್ತೆ. ಆದ್ರೆ ಎಲ್ಲವನ್ನ ನಾವು ಮರ್ತು ಬಿಟ್ಟಿದ್ದೇವೆ. ಆದ್ರೆ ಎಲ್ಲವನ್ನು ಮತ್ತೆ ನೆನ್ಪು ಮಾಡ್ಕೊಳ್ಬೇಕು, ಅದೇ ಕಿಕ್ ಅಂತಾರಲ್ಲ ಅದು. ಈಗ ನೋಡಿ, ಇಲ್ಲಿ ನನಗೆ ಯಾಕೋ ನೆನಪು ಬಂತು, ಸ್ಟೂಡೆಂಟ್ಸ್ ಆಗಿದ್ದಾಗ ಟೈಮ್ ಟೇಬಲ್ ಅಂತ ಹಾಕೊಂತೀವಲ್ಲ, ಇಷ್ಟಿಂದ ಇಷ್ಟ ಎದ್ದೇಳ್ಬೇಕು, ಓದ್ಬೇಕು, ಆಟ, ಇಲ್ಲಿಂದ ಇಲ್ಲಿವರೆಗೆ ಡಿಸ್ಕಷನ್ನು, ಹೋಮ್ ವರ್ಕು, ಆಮೇಲೆ ಫ್ರೆಂಡ್ಸ್ ಜೊತೆ ಹೊರಗೆ ಮಾತಾಡೋದು, ಹೀಗೆ ಅದೇ ತರ ನಾವು ನಮ್ಮ ಲೈಫಲ್ಲೇ ಹಾಕೋಬಹುದು. ಏನು ತಪ್ಪಿಲ್ಲ, ಖುಷಿ ಇರುತ್ತೆ. ಇಷ್ಟೊತ್ತಿಂದ ಇಷ್ಟು ಕೆಲಸ, ಇಷ್ಟೊತ್ತಿಂದ ಇಷ್ಟೊತ್ತು ರಿಲ್ಯಾಕ್ಸೇಷನ್, ಇಷ್ಟೊತ್ತಿಂದ ಇಷ್ಟೊತ್ತು ಒಂದು ಆತ್ಮೋನ್ನತಿಗೆ ಏನೇನ್ ಬೇಕು ಅದನ್ನ ಮಾಡೋದು, ಧ್ಯಾನಕ್ಕೆ ಸಮಯ, ಹೀಗೆ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಖುಷಿ ಇರುತ್ತೆ. ಆಚೆ ಈಚೆ ಆದ್ರೂ ಏನೂ ತೊಂದರೆ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆ ತರ ಟೈಮ್ ಟೇಬಲ್ ಹಾಕೋಬೇಕು. ಸಿನಿಮಾ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಟ್ಟಿದಾರ ಅವರು, ಒಂದು ಪಿಕ್ಚರ್ ನೋಡ್ತಾ ಇರ್ತೀವಲ್ಲ, ಅದೇ ನಿಜ ಅನ್ಕೊಂತೀವಿ, ಆದ್ರೆ 3 ತಾಸು ಅಷ್ಟೆ, ಆಮೇಲೆ ಎಲ್ಲ ನಾರ್ಮಲ್ ಆಗಿರುತ್ತೆ. ನಮಗೂ ಅಷ್ಟೇ, ಅವ್ರ ಆ ಪಿಕ್ಚರ್ 3 ತಾಸು, ಅಲ್ಲಿ ನಮ್ಮ ಜೀವನ 100 ಇಯರ್ಸ್, 60 ಇಯರ್ಸ್, 70 ಇಯರ್ಸ್ ಅಷ್ಟೇ. ಇದು ಎಲ್ಲ ನಾವು ಆಕ್ಟ್ ಮಾಡಕ್ ಬಂದಿದೀವಿ, ನಾಟಕ ಇದೊಂದು. ಅದ್ಭುತವಾಗಿ ನಟಿಸ್ಬೇಕು ನಾವು. ಅಂದ್ರೆ ನಟಿಸ್ಬೇಕು ಅಂತಂದ್ರೆ ಜೀವಿಸ್ಬೇಕು. ನಮ್ಮ ಜೀವನದಲ್ಲಿ ಎಷ್ಟೋ ಸಂಬಂಧಗಳು ಬರುತ್ತೆ, ಎಲ್ಲರಿಗೂ ಎಲ್ಲಾ ಸಂಬಂಧಗಳು ಇಷ್ಟ ಆಗಲ್ಲ. ಅಡ್ಜಸ್ಟ್ಮೆಂಟ್ ಅನ್ನೋದು ಯಾಕೆ ಹೇಳ್ತಾರೆ? ಹೊಂದ್ಕೊಂಡು ಹೋಗ್ಬೇಕು. ಮೊದ್ಲಿನ ಕಾಲದಲ್ಲಿ ಇತ್ತು, ಈಗಿಲ್ಲ, ಅದಕ್ಕೆ ಎಷ್ಟು ಡೈವರ್ಸ್ಗಳು ಆಗ್ತಾ ಇದ್ದಾವೆ. ಹೊಂದ್ಕೊಂಡು ಹೋಗೋದು ಕಲಿಬೇಕು. ಅತ್ತೆ ಮಾವ ಹೇಗೆ ಇರ್ಲಿ, ಗಂಡ ಹೇಗೆ ಇರ್ಲಿ, ನಾದ್ನಿಯವ್ರು ಹೇಗೆ ಇರ್ಲಿ, ಹೆಂಡತಿ ಹೇಗೆ ಇರ್ಲಿ, ಮಕ್ಕಳು ಹೇಗೆ ಇರ್ಲಿ, ಎಷ್ಟು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಸರಿಪಡಿಸೋಕೆ ಪ್ರಯತ್ನ ಪಡಬೇಕೇ ವಿನಃ ದುಃಖ ಪಡೋದಲ್ಲ. ನಮ್ಮ ಪೂರ್ವ ಜನ್ಮದ ಕರ್ಮದ ಅನುಸಾರವಾಗಿ ನಾವು ಇವರೆಲ್ಲ ನಮಗೆ ಬಂದಿರ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಕರ್ಮ ಕ್ಲಿಯರೆನ್ಸ್ಗೋಸ್ಕರ, ಹೆಲ್ಪ್ ಮಾಡಕ್ಕೋಸ್ಕರ ಇವ್ರು ಬಂದಿರ್ತಾರೆ. ಅದು ನಮಗೆ ಅರ್ಥ ಆಗಲ್ಲ. ಏನೇ ಇರ್ಲಿ, ಈ ಜೀವನ ಮಾತ್ರ ತುಂಬಾ ಅಮೂಲ್ಯವಾದದ್ದು. ಅದನ್ನ ಹೇಗೆ ಬೇಕೆ ಹಾಗೆ ಜೀವಿಸೋದು ಅಲ್ಲ. ಒಬ್ಬ ಶ್ರೇಷ್ಠ ವ್ಯಕ್ತಿ ಹೇಳಿದ್ದಾರೆ, ಬದಲಾದೆಲ್ಲವೂ ಜೀವಗಳು, ಆಗದಿದ್ದರೆ ಶವಗಳು ಅಂತ. ಅದಕ್ಕೆ ಮಾರ್ಪಾಡು ಆಗ್ತಾ ಇರ್ಬೇಕು ಜೀವನದಲ್ಲಿ, ಬದಲಾವಣೆ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದಾರೆ, ರೊಟೀನ್ ಚೇಂಜ್ ದ ರೊಟೀನ್ ಅಂತ ಹೇಳಿದ್ದಾರೆ. ಏನ್ ಮಾಡ್ತಾ ಇರ್ತೀವಿ ಅದನ್ನ ರೊಟೀನ್, ಅದನ್ನ ಚೇಂಜ್ ಮಾಡು. ಇವತ್ತು ಒಂಥರ ಅಡಿಗೆ ಮಾಡ್ತೀಯಾ, ನಾಳೆ ಇನ್ನೊಂದ್ ತರ ಮಾಡಿ, ಸೇಮ್ ಥಿಂಗೆ ಇನ್ನೊಂದ್ ಮೆಥಡ್ ಅಲ್ಲಿ ಮಾಡಿ. ಅವಾಗ ಏನಾಗುತ್ತೆ, ಮನುಷ್ಯನಲ್ಲಿ ಕ್ಯೂರಿಯಾಸಿಟಿ ಅನ್ನೋದು ಉಟ್ಕೊಳ್ಳುತ್ತೆ, ಉತ್ಸಾಹ ಅನ್ನೋದು ಉಂಟಾಗುತ್ತೆ. ಬ್ರೇಕ್ ದ ರೊಟೀನ್ ಅಂತ.
ಆ ರೊಟೀನ್ ಅನ್ನೋದು ಅಂದ್ರೆ ಅಭ್ಯಾಸ, ಅದನ್ನ ನೀನು ಬ್ರೇಕ್ ಮಾಡು. ರೊಟೀನ್ ಆಗಿರೋದನ್ನ ಅದನ್ನ ಬ್ರೇಕ್ ಮಾಡು. ಅದಕ್ಕೆ ನಾವು ಮಾರ್ಪಾಡಾಗ್ತಾ ಇರ್ಬೇಕು. ಎಷ್ಟು ಬದಲಾವಣೆ ಹೊಂದಿದ್ರೆ ಅಷ್ಟು ಜೀವಿಸೋ ಕಲೆ ನಮಗೆ ಸಿಗುತ್ತೆ. ನಾನು ಹೀಗೆ ಇರೋದು, ನನ್ನ ಜೀವನ ಇಷ್ಟೇ, ಯಾವುದು ಬದಲಾವಣೆ ಆಗೋದಿಲ್ಲ, ನಮ್ಮತ್ತೆ ಬದಲಾವಣೆ ಆಗಲ್ಲ, ನನ್ನ ಗಂಡ ಬದಲಾವಣೆ ಆಗಲ್ಲ, ನನ್ನ ಹೆಂಡತಿ ಬದಲಾವಣೆ ಆಗಲ್ಲ, ಇಷ್ಟೇ ನನ್ನ ಜೀವನ ಮುಗೀತು, ಏನೋ ಜನ್ಮ ತಗೊಂಡಿದ್ದೀನಿ, ಹೇಗೋ ಜೀವನ ಮಾಡಿ ಕೊನೆಗೊಂದ್ ದಿವಸ ಕಣ್ಮುಚ್ಕೊಳ್ಬೇಕು, ಇಷ್ಟೇ. ಇದಲ್ಲ. ಪ್ರತಿ ಕ್ಷಣ ಅವೇರ್ನೆಸ್ ನಲ್ಲಿರ್ಬೇಕು, ಅದ್ಭುತವಾಗಿ ಜೀವಿಸ್ಬೇಕು, ಕ್ಷಣ ಕ್ಷಣಕ್ಕೆ ನಾವು ಹೇಗ್ ಅನ್ಕೊಂಡ್ರೆ ಹಾಗ ನಿರಂತರವಾಗಿ ಬೆಳೀತಾ ಇರಬೇಕು, ಕ್ಷಮಿಸ್ತಾ ಇರಬೇಕು, ಪ್ರೀತಿಸ್ತಾ ಇರಬೇಕು, ಆನಂದವನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇರಬೇಕು. ಅತ್ತೆ ಒಂದಲ್ಲ ಒಂದ್ ದಿವಸ ಬದಲಾಗ್ತಾಳೆ, ನಾದ್ನಿ ಒಂದಲ್ಲ ಒಂದ್ ದಿವಸ ಬದಲಾಗ್ತಾಳೆ, ಗಂಡ ಅಡ್ಜಸ್ಟ್ ಮಾಡ್ಕೊಂತಾನೆ. ನಮಗ್ ಗೊತ್ತಿದೆಲ್ಲ ಪಾಸಿಟಿವ್ ನೆಗೆಟಿವ್ ಅಂತೇಳಿ. ಆ ನೆಗೆಟಿವ್ ಯಾಕೆ ನಾವು ವಿಚಾರ ಮಾಡ್ಬೇಕು? ಪಾಸಿಟಿವ್ ಆಗಿರೋಣ. ನೀನ್ ಏನ್ ಅನ್ಕೊಂಡ್ರೆ ಅದಾಗುತ್ತೆ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನೀನ್ ಅನ್ಕೋ, ನಾನ್ ಚೆನ್ನಾಗಿ ಜೀವಿಸ್ತೀನಿ, ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರೂ ಹೊಂದ್ಕೊಂಡಿದ್ದಾರೆ, ನಮ್ಮ ಸಂಸಾರ ಆನಂದವಾಗಿದೆ, ಏನ್ ಬೇಕಾದ್ರೂ ಅನ್ಕೋಬಹುದು. ಪ್ರತಿ ಒಂದು ಥಾಟ್ ರಿಯಾಲಿಟಿ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ನಾವು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಇರಬೇಕು. ನಿಜವಾಗ್ಲೂ ಜೀವನ ಮಾಡ್ಬೇಕು ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋದ್ರಲ್ಲಿ ಹೆಜ್ಜೆ ಹಾಕ್ಬೇಕಂತೆ. ನಾವೇನ್ ಮಾಡ್ತೀವಿ, ಏನಾದ್ರೂ ಆಗ್ಲಿ, ಒಬ್ಬ ಮನುಷ್ಯ ಕಷ್ಟ ಪಡ್ಬೇಕು, ಮುಂದೆ ಬರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡ್ಬೇಕು ಅಲ್ಲ. ಒಂದು ಹುದ್ದೆಗೆ, ಮ್ಯಾನೇಜರ್ ಹುದ್ದೆಗೆ ಏರ್ಬೇಕು ಅಂದ್ರೆ ಎಕ್ಸಾಮ್ಸ್ ಪಾಸ್ ಮಾಡ್ಬೇಕು, ಬೇರೆ ಏನಾದ್ರೂ ಕಲಿಬೇಕು. ಆದ್ರೆ ಬೇಡಪ್ಪ, ನಾವು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ ಅವಾಗ್ಲು. ಸಾಕಪ್ಪ, ಆರಾಮಾಗಿದ್ದೀವಿ, ಸಂಬಳ ಬರುತ್ತೆ ತಕ್ಕ ಮಟ್ಟಿಗೆ, ಇನ್ನೇನ್ ಬೇಕು ನನಗೆ, ಎಲ್ಲ ಚೆನ್ನಾಗಿದೆ ಅಲ್ಲ. ಅನ್ನೋನ್ ವರ್ಲ್ಡ್ಗೆ ಎಂಟರ್ ಆಗಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಯಾವುದೇ ಆಗಿರ್ಲಿ, ಕೆಲಸ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಏನಿದೆ ನೋಡೋಣ, ಇದನ್ನ ಹೋಗೋಣ, ಅಡ್ವೆಂಚರಸ್ ಆಗಿರ್ಬೇಕು. ಹೀಗೆ ನಾವು ಹೊಸದನ್ನು ಅಂಗೀಕರಿಸಲು ಬೇಗ ಸಿದ್ಧರಾಗೋದಿಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಜೀವನ ನಮಗೆ ಎಷ್ಟೋ ಬಹುಮಾನಗಳನ್ನು ಕೊಡುತ್ತೆ, ಕೊಡ್ಬೇಕಂತ ರೆಡಿ ಆಗಿರುತ್ತೆ. ಏನಾಗುತ್ತೆ ಅವಾಗ, ಅದು ನಮ್ಗೆ ಸಿಗಲ್ಲ. ಹೇಗೆ ಅಂದ್ರೆ, ಈಗ ಅಕಸ್ಮಾತ್ ನೀನು ಕಷ್ಟಪಟ್ಟು ನಿನಗೆ ಪ್ರಮೋಷನ್ ಆದ್ರೆ ನಿನ್ಗೆ ಸಂಬಳ ಜಾಸ್ತಿ ಆಗುತ್ತೆ, ಅದೇ ಅಲ್ಲ ನಿನ್ಗೆ ಜೀವನ ಕೊಡೋದು. ಆದ್ರೆ ನೀನೇನ್ ಮಾಡ್ತೀಯ, ಹೆದರ್ಕೊಂಡು ಅಲ್ಲೇ ಉಳಿದ್ರೆ ಅದರಿಂದ ನೀನು ವಂಚಿತನಾಗ್ತೀಯ. ಅದಕ್ಕೆ ನಮ್ಮನ್ನು ನಾವು ನಂಬಿಕೊಳ್ಬೇಕು. ಅನ್ನೋನ್ ವರ್ಲ್ಡ್ಗೆ ಹೆಜ್ಜೆ ಹಾಕೋಕೆ ನಾವು ಸಿದ್ಧರಾಗ್ಬೇಕು. ಆಗ ನಿಜವಾದ ಜೀವನವನ್ನು ನಾವು ಜೀವಿಸ್ತೇವೆ. ಈಗ ನೋಡ್ರಿ, ನಾವು ಹೊಸದ್ ಬೇಡಪ್ಪ ಇಲ್ಲೇ ಇರ್ತೀವಿ ಅಂತ ಹೇಳ್ತೀವಿ. ಆದ್ರೆ ನಾವು ಈಗೇನಾಗಿದೆ, ಮಾಡರ್ನ್ ಟೆಕ್ನಾಲಜಿ. ಮೊದ್ಲೆಲ್ಲ ಲ್ಯಾಂಡ್ ಲೈನ್ ಇತ್ತು, ಒಂದ್ ಟ್ರಂಕ್ ಕಾಲ್ ಮಾಡ್ಬೇಕಾಗಿತ್ತು, ನಂಬರ್ಸು ಹೊಡಿಬೇಕಾಗಿತ್ತು. ಆದ್ರೆ ಈಗ ಎಲ್ಲ ಟಚ್ ಸ್ಕ್ರೀನ್. ನಾವೇನಾದ್ರೂ ಬಳಸೋದ್ ಬಿಟ್ಟಿದೀವ? ಬೇಡಪ್ಪ ನನಗೆ ಲ್ಯಾಂಡ್ ಲೈನೇ ಇರ್ಲಿ ಅಂತ ಅನ್ಕೊಂಡಿದೀವ? ಇಲ್ಲ ತಾನೆ. ಆರಾಮಾಗಿ ಎಷ್ಟೆಷ್ಟು ಹೊಸ ಟೆಕ್ನಿಕ್ಸ್ ಬರ್ತದ್ರಲ್ಲಿ ಹೋಗ್ತೀವ ಇಲ್ಲ, ನಾವು ತಗೊಂತೀವ ಇಲ್ಲ. ಮುಂಚೆ ಎಲ್ಲ ಸ್ಟವ್ಗಳಿತ್ತು, ಸೀಮೆ ಎಣ್ಣೆ ಸ್ಟವ್, ಅವೆಲ್ಲ ಒಲೆ. ಆದ್ರೆ ಈಗ ಗ್ಯಾಸ್ ಬಂದಿದ್ರೆ ಎಲ್ಲ ಆಟೋಮೆಟಿಕ್, ಲೈಟರ್ ಕೂಡ ಬೇಕಿಲ್ಲ. ಅಂದ್ರೆ ಟೆಕ್ನಾಲಜಿ ಎಷ್ಟು ಮುಂದುವರಿದಾಗಲ್ಲ ಅದನ್ನ ನಾವು ಬೇಕು ಅಂತ ಹೇಳ್ತೀವಿ. ಆದ್ರೆ ನಾವು ಕಷ್ಟ ಪಡ್ಬೇಕಂದ್ರೆ ಮಾತ್ರ ನಾವು ಮುಂದುವರಿಯೋದಿಲ್ಲ. ಅನ್ನೋನ್ ವರ್ಲ್ಡ್ಗೆ ಹೋಗಕ್ಕೆ ಹೆದರ್ತೀವಿ ನಾವು. ಹೀಗೆ ನಾವು ಎಷ್ಟೋ ವಿಷಯಗಳಲ್ಲಿ ಹಿಂದೆ ಉಳಿತೀವಿ. ಹೊಸ ಜಾಬ್ ಆಗಿರ್ಬೋದು, ಹೊಸ ವ್ಯಾಪಾರ, ಹೊಸ ವಿಷಯ ಮಾತಾಡೋಕೆ, ಹೊಸ ಪ್ರದೇಶಕ್ಕೆ ಹೋಗೋಕೆ, ಹೀಗೆ ಅವಕ್ಕೆಲ್ಲದಕ್ಕೂ ನಾವು ಹೆದರ್ತಾ ಇರ್ತೀವಿ. ನಮ್ಮ ಕ್ರಿಯೇಟಿವಿಟಿ ಮೇಲೆ ನಮಗೆ ಅಪನಂಬಿಕೆ. ಯಾವಾಗ ನಾವು ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟು, ನಂಬಿಕೆ ಇಟ್ಟು ಅನ್ನೋನನ್ನ ಅಕ್ಸೆಪ್ಟ್ ಮಾಡ್ತೀವೋ, ಆಗ ಬೆಳಕು ನಮ್ಮ ಜೀವನದಲ್ಲಿ ಪ್ರವೇಶ ಪಡೆಯುತ್ತೆ. ಅವಾಗ ಏನಾಗುತ್ತೆ, ತುಂಬಾ ಆನಂದ, ಕ್ರಿಯೇಟಿವಿಟಿ, ನಂಬಿಕೆ ಎಲ್ಲ ನಮ್ಮ ಜೀವನದಲ್ಲಿ ಇರುತ್ತೆ.
ಹೀಗೆ ನಾವು ಆ ಅನ್ಪ್ರಿಡಿಕ್ಟಬಲ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಸುತ್ತಲಿರುವ ಜನರ ಪರಿಸ್ಥಿತಿಗಳು ಅದರೊಳಗೆ ಆಳವಾಗಿ ಇರುವ ಅದ್ಭುತವನ್ನು ಗಮನಿಸ್ಬೇಕಂದ್ರೆ ಇಂಥ ಜೀವನವನ್ನು ಜೀವಿಸ್ಬೇಕು. ಸರಿಯಾಗಿ ಜೀವನ ಮಾಡೋದು ಅದು ಒಂದು ಕಲೆ, ಜೀವನ ಮಾಡೋದು ಒಂದು ಕಲೆ, ಆರ್ಟ್. ಹಾಗಾದ್ರೆ ಕೆಲವು ಸ್ಟೆಪ್ಸ್ ಕೊಟ್ಟಿದ್ದಾರೆ, ನೋಡೋಣ ಒಂದೆರಡು ಮೂರು ಸ್ಟೆಪ್ಸ್. ಈ ಜೀವನವನ್ನು ಅದ್ಭುತವಾಗಿ ಜೀವಿಸ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ? ಒಂದು ನೋಡ್ರಿ, ಫಸ್ಟ್ ಇವಾಗ ಎಲ್ಲರಿಗೂ ಗೊತ್ತಿದೆ ಅಲ್ಲ, ಪ್ರೆಗ್ನೆಂಟ್ ವುಮೆನ್ಸ್ಗೆ ಹೇಳ್ಬೇಕು, ಅವರು ಪ್ರೆಗ್ನೆಂಟ್ ಇದ್ದಾಗೆ ಧ್ಯಾನ ಮಾಡಿದ್ರೆ ಆ ಒಂದು ಉನ್ನತ ಆತ್ಮ ಈ ಭೂಮಿಗೆ ಬರುತ್ತೆ. ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಜನ್ಮ ತಗೊಳಕ್ಕೆ ಕಾಯ್ತಾ ಇರ್ತಾರೆ ಅಂತ ನಮಗೆ ಗೊತ್ತು. ಅದಕ್ಕೆ ಯಾರು ಎಲ್ಲ ಮೆಡಿಟೇಟರ್ಸ್ ಅಷ್ಟೇ, ಯಾರಾದ್ರೂ ಪ್ರೆಗ್ನೆಂಟ್ ವುಮೆನ್ಸ್ ಕಾಣಿಸಿದ್ರೆ ಅಥವಾ ನ್ಯೂಲಿ ಮ್ಯಾರಿಡ್ ವುಮೆನ್ಸ್ ಇದ್ರೆ ಅವರಿಗೆ ಹೇಳ್ಕೊಡಕ್ಕೆ ಎಲ್ಲರೂ ಉತ್ಸುಕರಾಗಿರ್ತೇವಲ್ಲ. ಅದೇ ತರ ಆ ಆತ್ಮವನ್ನ ಗರ್ಭದಲ್ಲಿ ನಾವು ಆಹ್ವಾನಿಸ್ಬೇಕಂತಂದ್ರೆ ನ್ಯೂಲಿ ಮ್ಯಾರಿಡ್ ಆಗಿದ್ದರು ತಂದೆ ತಾಯಿಗಳು ತುಂಬಾ ಅರಿವಿನಿಂದ ಆತ್ಮವನ್ನು ಸ್ವಾಗತಿಸಬೇಕು. ಆಧ್ಯಾತ್ಮಿಕ ಗರ್ಭಧಾರಣೆ ನಡಿಬೇಕು. ಜ್ಞಾನದಿಂದ ಅರಿವಿನಿಂದ ಕೂಡಿರುವ ಗರ್ಭಧಾರಣೆ. ಗರ್ಭದಲ್ಲಿರುವಾಗ್ಲೇ ತಾಯಿ ಶಿಶುವಿನೊಂದಿಗೆ ಸಂಭಾಷಣೆ ಮಾಡ್ತಾ ಇರ್ಬೇಕು, ಗೈಡ್ ಮಾಡ್ತಾ ಇರ್ಬೇಕು. ಆ ಶಿಶುವನ್ನು ವೆಲ್ಕಮ್ ಮಾಡ್ಬೇಕು. ಧ್ಯಾನ ಮಾತೃತ್ವ ಪುಸ್ತಕದಲ್ಲಿ ಇದೆ, ತುಂಬಾ ಜನ ಓದಿರ್ಬೋದು. ತೆಲುಗಲ್ಲೂ ಕೂಡ ಇದೆ, ಕನ್ನಡದಲ್ಲಿ ಕೂಡ ಇದೆ. ಮೊದ್ಲೆಲ್ಲ ಗೊತ್ತಿರ್ಲಿಲ್ಲ, ನಮಗೆಲ್ಲ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾವು ತುಂಬಾ ಲೇಟ್ ಆಗಿ, ಅಂದ್ರೆ 40 ವರ್ಷ ಆದ್ಮೇಲೆ ಧ್ಯಾನಕ್ಕೆ ಬಂದಿದ್ದು. ಆದ್ರೆ ಈಗ ಎಷ್ಟೋ ಜನರಿಗೆ ಇದರಿಂದ ಲಾಭ ಇದೆ. ತಮಗೆ ಎಂತಹ ಮಗು ಬೇಕಾದ್ರೆ ಅಂತ ಮಗುವನ್ನು ಪಡಿಬಹುದು. ಆದ್ರೆ ನಾವು ಅನ್ಕೊಂತೀವಿ ಅವ್ರಿಗೆ ಧ್ಯಾನ ಮಾಡೋ ಮನ್ಸು ಇರ್ಬೇಕಲ್ಲ. ಎಷ್ಟು ಜನರಿಗೆ ಹೇಳ್ತೀವಿ, ಹುಡುಗಿಯರಿಗೆ ಯಾರೂ ಮಾಡಲ್ಲ. ಎಲ್ಲರಿಗೂ ಬೇಕು, ಒಳ್ಳೆ ಮಕ್ಳು ಬೇಕು, ಜ್ಞಾನವಂತರಾಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು, ಸಂಸ್ಕಾರದಿಂದ. ಆದ್ರೆ ಧ್ಯಾನ ಮಾಡಕ್ ಮಾತ್ರ ಯಾರು ಸಿದ್ಧರಿರೋದಿಲ್ಲ. ಮಾಡ್ತಾರೆ ಕೆಲವರೆಲ್ಲೋ ಒಂದ್ 10 ಜನಕ್ಕೆ ಹೇಳಿದ್ರೆ ಒಂದಿಬ್ರು ಆದ್ರೂ ಮಾಡ್ತಾರೆ ಖಂಡಿತ. ನಂತರ ಆಧ್ಯಾತ್ಮಿಕ ಮಕ್ಕಳ ಪಾಲನೆ. ನೋಡ್ರಿ, ಅದರಲ್ಲೂ ಸಹ ಅಷ್ಟೇ, ಮಕ್ಕಳ ಪಾಲನೆ ಮಾಡ್ಬೇಕಾದ್ರೆ ಕೂಡ ಆಧ್ಯಾತ್ಮಿಕವಾಗಿ ಮಾಡ್ಬೇಕು. ಯಾವುದು ಒಳ್ಳೇದು ಯಾವುದು ಕೆಟ್ಟದಂತ ಚಿಕ್ಕವರಿದ್ದಾಗಿಂದಲೇ ತಾಯಿ ಮಕ್ಕಳಿಗೆ ಕಲಿಸ್ಬೇಕು. ಸಹಾಯ ಮಾಡೋ ಒಂದು ಗುಣವನ್ನು ಬೆಳೆಸ್ಬೇಕು. ಸೋಲು ಗೆಲುವಿನ ಅರಿವು ಮಾಡಿಸ್ಕೊಡ್ಬೇಕು. ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವ್ ಅನ್ಕೊಂತೀವಿ, ಒಬ್ಬೊಬ್ರು ಚಿಕ್ಕ ಮಕ್ಳು ಆಟ ಆಡ್ಬೇಕಾದ್ರೆ ಏನ್ ಮಾಡ್ತಾರೆ, ಸೋತ್ ಬಿಟ್ರೆ ಅಳ್ತಾ ಕುತ್ಕೊಂತಾರೆ. ಅದು ನಮ್ ತಪ್ಪದು. ಯಾಕಂದ್ರೆ ಸೋಲು ಗೆಲುವನ್ನು ಸಮವಾಗಿ ಸ್ವೀಕರಿಸ್ಬೇಕಂತ ನಾವು ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಾಗ ದೊಡ್ಡವರಾದಾಗ ಅವ್ರ ಜೀವನವನ್ನು ಫೇಸ್ ಮಾಡೋದ್ ಕಲಿತಾರೆ. ನಂತರ ಆಧ್ಯಾತ್ಮಿಕ ವಿದ್ಯಾವಿಧಾನ ಇದು ಬರ್ಬೇಕು. ಆಧ್ಯಾತ್ಮಿಕ ವಿದ್ಯಾವಿಧಾನದಲ್ಲಿ ನಮ್ಮ ಸ್ಟಡೀಸ್ ನಲ್ಲಿ ಧ್ಯಾನ ಅನ್ನೋದೇ ಇಲ್ಲ, ಒಂದು ಸ್ಪಿರಿಚುಯಾಲಿಟಿ ಅನ್ನೋದೇ ಇಲ್ಲ. ಇದು ಬೇಕು. ಏನ್ ತಪ್ಪಿದಿರಿ? ಒಂದು ಸಬ್ಜೆಕ್ಟ್ ಸ್ಪಿರಿಚುಯಾಲಿಟಿ ಇಟ್ರೆ ಅದರಲ್ಲಿ ಧ್ಯಾನ ಹೇಳ್ಕೊಡೋದು ಎಲ್ಲ ಇದ್ರೆ ಎಲ್ಲ ಮಾಸ್ಟರ್ಸ್ಗೆ ಎಷ್ಟು ಕೆಲಸ ಇರುತ್ತೆ. ಪ್ರತಿಯೊಂದು ಸ್ಕೂಲ್ನವರು ಅವರೇ ಕರಿಬೇಕು ನಮ್ಮನ್ನ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಇಲ್ಲ ಪರವಾಗಿಲ್ಲ, ಟೀಚರ್ಸೇ ಕಲ್ತು ಅವರೇ ಹೇಳ್ಕೊಡ್ಲಿ. ಒಟ್ಟು ಮಕ್ಕಳಿಗೆ ಧ್ಯಾನದ ಒಂದು ಪರಿಚಯ ಆಗ್ಬೇಕು. ಎಲ್ಲ ಗೊತ್ತು ಟೀಚರ್ಸಿಗೂ ಧ್ಯಾನ ಅಂದ್ರೆ ಏನು, ಎಷ್ಟು ಇಂಪಾರ್ಟೆಂಟು, ಸ್ಟಡೀಸಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ಆದ್ರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದೇ ಇಲ್ಲ. ಅದಕ್ಕೆ ಆಧ್ಯಾತ್ಮಿಕ ವಿದ್ಯಾವಿಧಾನ ಕಂಪಲ್ಸರಿ ಬರಬೇಕು. ನಂತರ ಆಧ್ಯಾತ್ಮಿಕ ವಿವಾಹ ಅಂದ್ರೆ ಇಬ್ರು ಗಂಡ ಹೆಂಡತಿ ಮೊದ್ಲಿಂದಲೂ ಧ್ಯಾನ ಮಾಡ್ತಾ ಇದ್ರೆ, ಅಂದ್ರೆ ಹುಡುಗ ಹುಡುಗಿ ಆಗಿದ್ದಾಗ ಆ ಇಬ್ರು ಆ ಧ್ಯಾನಿಗಳ ಒಂದು ವಿವಾಹ ಹೇಗಿರುತ್ತೆ, ಆಧ್ಯಾತ್ಮಿಕ ವಿವಾಹ. ಅವ್ರಿಗೆ ಏನ್ ಹೇಳ್ಕೊಡೋದೇ ಬೇಕಿಲ್ಲ, ಅವರು ಆರಾಮಾಗಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ. ಪ್ರೆಗ್ನೆಂಟ್ ಆದಾಗೂ ಧ್ಯಾನ ಮಾಡ್ತಾರೆ, ಒಳ್ಳೆ ಮಕ್ಕಳನ್ನ ಪಡಿತಾರೆ. ನಂತರ ಆಧ್ಯಾತ್ಮಿಕ ಮರಣ. ನೋಡ್ರಿ ಎಷ್ಟು ಚೆನ್ನಾಗಿದೆಯಲ್ಲ. ಯಾರಾದ್ರೂ ಆಧ್ಯಾತ್ಮಿಕ ಮರಣ ನೋಡ್ರಿ, ಯಾರಾದ್ರೂ ಇಷ್ಟಪಡ್ತಾರ ಸಾಯಕ್ಕೆ? ಯಾರು ಪಡಲ್ಲ. ಎಷ್ಟೆಲ್ಲಾ ಮಾತಾಡಿದ್ರು ಕೂಡ ಮರಣ ಅಂದ್ರೆ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ. ಅದಕ್ಕೆ ಗುರುಗಳು ಹೇಳ್ತಾ ಇರ್ತಾರೆ ಯಾವಾಗ್ಲೂ, ನಾನು ದೇಹವಲ್ಲ ಆತ್ಮ ಅಂತ ಯಾವಾಗ್ಲೂ ಅನ್ಕೊಂತಾರೆ. ನಾನು ಆತ್ಮ ಸ್ವರೂಪಿ, ಆತ್ಮ. ಯಾಕೆ? ಆತ್ಮಕ್ಕೆ ಸಾವಿಲ್ಲ.
ಈ ದೇಹಕ್ಕೆ ಮಾತ್ರ ಇರೋದು. ಮತ್ತೆ ಇದು ಹೋಗ್ಬಿಟ್ಟು ಹೊಸ ಜನ್ಮ ಪಡೆಯುತ್ತೆ. ಈ ತರ ಒಂದು ಪರಿಚಯ ಮಾಡ್ಕೊಳ್ಬೇಕು ಆಧ್ಯಾತ್ಮಿಕ. ಹೀಗೆ ಮಾಡಿದಾಗ, ಈಗೆಲ್ಲ ಈ ತರ ಎಲ್ಲ ಮಕ್ಕಳಿಗೂ ಹೇಳಿದಾಗ, ಅಂತ ಮಕ್ಕಳಿಗೆ ಜನ್ಮ ನೀಡಿದಾಗ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ಯಾಕಿರೋದಿಲ್ಲ? ಹೌದಾ? ಮಕ್ಕಳು ಧ್ಯಾನಿಗಳಾದ್ರೆ ಅವ್ರಿಗೆ ನಾವ್ ಏನು ಕಲ್ಸೋದು ಬೇಕಿಲ್ಲ. ಒಳ್ಳೇದು ಕೆಟ್ಟದ್ದು ಯಾವ್ದು ಬೇಡ, ಧ್ಯಾನ ಒಂದು ಕಲ್ಸ್ಕೊಟ್ರೆ ಸಾಕು. ಆ ಸಂಸ್ಕಾರ ಎಲ್ಲಿಗೋ ಕರ್ಕೊಂಡು ಹೋಗುತ್ತವ್ರು. ಎಲ್ಲಾ ಮಕ್ಳು ಹಿಂಗ ತಾಯಂದ್ರ ಧ್ಯಾನ ಹೇಳ್ಕೊಟ್ರೆ ಈ ಒಂದು ಪ್ರಪಂಚ ಹೇಗಿರುತ್ತೆ ಊಹಿಸ್ಕೊಳ್ಳಿ. ಅದೇ ಅಲ್ಲ ನಮ್ಮ ಗುರುಗಳ ಒಂದು ಕೋರಿಕೆ, ಧ್ಯಾನ ಪ್ರಪಂಚ, ಸಸ್ಯಾಹಾರ ಪ್ರಪಂಚ, ಪಿರಮಿಡ್ ಪ್ರಪಂಚ ಇದೆ ಆಗ್ಬೇಕು ಅಂತ. ನಂತರ ಜೀವನದಲ್ಲಿ ಒಂದು ಚಿಕ್ಕ ಕ್ಷಮಾಪಣೆಯನ್ನು ನಾವು ಕಲ್ತ್ಕೋಬೇಕು. ಈ ಕ್ಷಮಾಪಣೆಯ ಒಂದು ನಮಗೆ ಜ್ಞಾನ ಇಲ್ಲ ಅಂತಂದ್ರೆ ಎಷ್ಟು ದಿನ ಆದ್ರೂ ನಮ್ಮ ಮನಸ್ಸಿನಲ್ಲಿ ಆ ಒಂದು ದ್ವೇಷವನ್ನು ಹಂಗೆ ಇಟ್ಕೊಂಡಿರ್ತೀವಿ. ಆ ಮನುಷ್ಯನ ಕ್ಷಮಿಸ್ಲಿದ್ರೆ ಅವನ ನೋಡಿದಾಗ, ಅವನ ಧ್ವನಿ ಕೇಳಿದಾಗ, ಅವನ ಹೆಸರನ್ನು ಕೇಳಿದಾಗ ನಮಗೆ ಆ ವೈಬ್ರೇಷನ್ ಉಂಟಾಗುತ್ತೆ. ಆದ್ರೆ ಕ್ಷಮಿಸ್ಬಿಟ್ರೆ ಎಷ್ಟು ಆರಾಮ ಇರ್ತದೆ. ನಾವು ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ನಮಗ್ ನಾವೇ ಈ ಕ್ಷಮಾಪಣೆಯಿಂದ ಒಳ್ಳೇದ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಎಷ್ಟೋ ಸಮಸ್ಯೆಗಳು ಬರುತ್ತೆ ಜೀವನದಲ್ಲಿ. ಅದಕ್ಕೆ ಹೇಳ್ತಾರೆ ಅವೆಲ್ಲ ಸಮಸ್ಯೆಗಳೆಲ್ಲ ಚಾಲೆಂಜಸ್ ಅಂತ ಹೇಳ್ತಾರೆ, ಅವಕಾಶಗಳು. ಏನೋ ಬಂತು ನನಗೆ ಕಷ್ಟ, ಇಲ್ಲ ಇದು ಏನೋ ಒಂದಿದೆ, ನನಗೇನೋ ಒಂದು ಪಾಠ ಕಲ್ಸಕ್ ಬಂದಿದೆ, ನಾನು ಅದನ್ನ ಕಲಿಬೇಕು. ಅಕಸ್ಮಾತ್ ನಾವು ಕಲೀಲಿಲ್ಲ ಅಂದ್ರೆ ಆ ಒಂದು ಘಟನೆ, ಆ ಒಂದು ಪರಿಸ್ಥಿತಿ ಆಗ್ಲಿ ಏನೇ ಇರ್ಬೋದು, ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರ್ತ. ಅಲ್ಲೇ ನಾವು ಸೆಕೆಂಡ್ ಟೈಮ್ ಬಂದಿದೆ ಅಂತಂದ್ರೆ ಎಚ್ಚರಿಕೆ ಗಂಟೆ ಇದ್ದ ಹಾಗೆ, ಓ ಎಲ್ಲೋ ನಾನು ಮಿಸ್ ಮಾಡ್ಕೊಂಡಿದೀನಿ, ಏನೋ ಒಂದು ಕಲಿಬೇಕು, ಎಲ್ಲ ತಪ್ಪು ಮಾಡಿದೆ ಅಂತೇಳಿ ನಾವು ನಮ್ಮನ್ನು ರಿವೈಂಡ್ ಮಾಡ್ಕೊಂಡು ಏನ್ ಕಲಿಬೇಕು ಅದನ್ನ ಕಲಿತಾಗ ಆ ಸಮಸ್ಯೆ ಮತ್ತೆ ಬರೋದೇ ಇಲ್ಲ. ನೋಡಿಬೇಕಾದ್ರೆ ಎಷ್ಟೋ ಜನರಲ್ಲಿ ಈ ತರ ಆಗಿದೆ. ಅದಕ್ಕೆ ಎಲ್ಲಾ ಪ್ರಾಬ್ಲಮ್ಸ್ ಪಾಠಗಳಿದ್ದ ಹಾಗೆ ಕಲಿಬೇಕು. ಏನ್ ಕಲಿಬೇಕು? ಕಲಿಬೇಕು. ಯಾವುದೇ ಒಂದು ಸಮಸ್ಯೆ ಬಂದಾಗ ಪುಸ್ತಕಗಳನ್ನು ಓದ್ಬೇಕು. ಓಹೋ, ಈ ಸಮಸ್ಯೆ ಬಂದಿದೆಯಲ್ಲ, ಈ ಪುಸ್ತಕದಲ್ಲಿ ಏನಾದ್ರೂ ಪರಿಹಾರ ಇದೆ ಅಂತ. ಯಾಕಂದ್ರೆ ಪ್ರತಿ ಒಂದು ಸಮಸ್ಯೆ ಪರಿಹಾರದ ಜೊತೆಗೆ ಬಂದಿರುತ್ತಂತೆ. ನಾವು ನಮ್ಮ ಇವೆಲ್ಲದರಿಂದ ನಮ್ಮ ಅಂತರ್ ಪ್ರಪಂಚ ಬದಲಾಯಿಸ್ಕೊಳ್ಬೇಕು. ಅದಕ್ಕೆ ಹೇಳಿದರೆ ಎಲ್ಲಿ ಹೊರಗಡೆ ಬದಲಾವಣೆ ಆಗೋದಿಲ್ಲ, ಫಸ್ಟ್ ನಿನ್ನೊಳಗೆ ನೀನು ಬದಲಾಯಿಸ್ಕೋ, ನಿನ್ನ ಅಂತರ್ ಪ್ರಪಂಚವನ್ನು ಬದಲಾಯಿಸ್ಕೋ, ಆಗ ಹೊರಗಡೆನೂ ಬದಲಾಗುತ್ತೆ, ಹೊರಗಡೆ ಜೀವನ ತುಂಬಾ ಸುಂದರವಾಗಿ ಕಾಣಿಸುತ್ತೆ ನಮಗೆ. ನಂತರ ಇನ್ನೂ ಕೆಲವು ಸ್ಟೆಪ್ಸ್ ಹೇಳಿದರು. ಏನಪ್ಪಾ ಅಂದ್ರೆ ಸಾಕ್ಷಿ ತತ್ವ. ನಾವು ಧ್ಯಾನ ಮಾಡುವಾಗ ಒಳಗಡೆ ಆಗುವ ಪ್ರಕ್ರಿಯೆಯನ್ನು ಸಾಕ್ಷಿ ತತ್ವದಿಂದ ನೋಡ್ಬೇಕು. ಈ ತರ ಗಮನಿಸಿದಾಗ ನಮಗೆ ತುಂಬಾ ಒಂದು ಕ್ಲೂಸ್ ಅಂದ್ರೆ ಮೆಸೇಜಸ್ ಬರುತ್ತೆ, ಇಂಟ್ಯೂಷನ್ಸ್ ಬರುತ್ತೆ. ಅವಾಗ ಏನಾಗುತ್ತೆ, ಈ ತರ ಗಮನಿಸೋದ್ರಿಂದ ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಆಗ್ತಿದೆ. ಹೈಯರ್ ಸೆಲ್ಫ್, ಲೋಯರ್ ಸೆಲ್ಫ್ ಇರುತ್ತೆ. ಆದ್ರೆ ಲೋಯರ್ ಸೆಲ್ಫ್ ನಿಂದ ನಾವು ಮೇಲೆ ಬರಬೇಕು, ಆ ಹೈಯರ್ ಸೆಲ್ಫ್ ಜೊತೆಗೆ ಕನೆಕ್ಟ್ ಆಗ್ಬೇಕು. ಹೀಗೆ ಸಾಕ್ಷಿ ತತ್ವದಲ್ಲಿ ಇದ್ದಾಗ ಹೈಯರ್ ಸೆಲ್ಫ್ ಜೊತೆಗೆ ಕನೆಕ್ಟ್ ಆಗ್ತೀವಿ. ನಾವು ಈ ಜೀವನದಲ್ಲಿ ಏನು ಕಲಿಬೇಕು ಅಂತ ಇದರಿಂದ ನಾವು ತಿಳ್ಕೊಳ್ತೀವಿ. ಅದಕ್ಕೆ ಸಾಕ್ಷಿ ತತ್ವವನ್ನು ನಾವು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ನಮ್ಮೊಳಗಿರುವ ಇನ್ನರ್ ಸೆಲ್ಫ್ ಅನ್ನು ನಾವು ಗಮನಿಸ್ತಾ ಇರ್ಬೇಕು. ಯಾವಾಗ್ಲೂ ಎಮೋಷನ್ಸ್ಗೆ ಒಳಗಾಗದೆ ಗಮನಿಸ್ಬೇಕು. ಏನೇ ಬಂದ್ರು ನಾವು ಎಮೋಷನ್ ಅಲ್ಲಿ ಇದೀವಿ ಅಂತಂದ್ರೆ ಮುಗೀತು, ನಾವೇನು ಸಾಕ್ಷಿ ತತ್ವದಲ್ಲಿ ಇರಕ್ಕಾಗಲ್ಲ. ನಮ್ಮೊಳಗಡೆಯಿಂದ ಇಂಟ್ಯೂಷನ್ಸ್ ಬರಲ್ಲ, ಹೈಯರ್ ಸೆಲ್ಫ್ ನೊಂದಿಗೆ ಕನೆಕ್ಟ್ ಸಹ ಆಗಲ್ಲ. ಅದಕ್ಕೆ ಫಸ್ಟ್ ಎಮೋಷನ್ ಲೆಸ್ ಆಗ್ಬೇಕು. ಯಾವುದಕ್ಕೆ ಆಗ್ಲಿ ನಾವು ಎಮೋಷನ್ ಪಡಬಾರ್ದು. ಎಲ್ಲವನ್ನು ಸಮವಾಗಿ ಓಕೆ, ಕಷ್ಟ ಬಂತ, ಇಟ್ ಇಸ್ ಓಕೆ,
ಇವತ್ ಮಾರ್ಕ್ಸ್ ಕಡಿಮೆ ಬಂದ್ವಾ, ಇಟ್ ಈಸ್ ಓಕೆ. ಈ ನೋವು ಬಂತ ನನಗಿವತ್ತು, ಓಕೆ. ಎಲ್ಲವನ್ನು ಒಪ್ಪಿಕೊಳ್ಬೇಕು. ಸಾಕ್ಷಿ ತತ್ವದಿಂದ ಗಮನಿಸಿದಾಗ ಮಾತ್ರ ನಮ್ಮ ಧ್ಯಾನ ತುಂಬಾ ಅದ್ಭುತವಾಗಿ ನಡೆಯುತ್ತೆ. ನಂತರ ಕೃತಜ್ಞತೆಯನ್ನು ಅಭ್ಯಾಸ ಮಾಡ್ಬೇಕು. ನಿಮ್ಗೆಲ್ಲ ಗೊತ್ತೇ ಇದೆಲ್ಲ, ಗ್ರಾಟಿಟ್ಯೂಡ್ ಬಗ್ಗೆ ಎಷ್ಟೊಂದು ಕೇಳಿದಿರ. ಯಾವುದೇ ಒಂದು ಕಂಪ್ಲೇಂಟ್ಸ್ ಇಲ್ಲದೆ ಗ್ರಾಟಿಟ್ಯೂಡ್ ನನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಅದಿಲ್ಲ ಇದಿಲ್ಲ, ನನ್ನ ಜೀವನದಲ್ಲಿ ಅದು ಬೇಕು ಇದು ಬೇಕು, ಬರೀ ಕಂಪ್ಲೇಂಟ್ಸ್. ಅದ್ರ ಬದಲು ಅಬ್ಬಾ ಭಗವಂತ ಎಂತ ಒಳ್ಳೆ ಜೀವನವನ್ನು ಕೊಟ್ಟಿದೀಯಪ್ಪ ನಂಗೆ, ಎಷ್ಟು ಅವಕಾಶಗಳನ್ನ ಕೊಟ್ಟಿದ್ಯಾ, ಎಂತ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್, ಒಳ್ಳೆ ಮಕ್ಕಳು, ಒಳ್ಳೆ ಸ್ನೇಹಿತರು, ಒಳ್ಳೆಯ ಅವಕಾಶಗಳು. ನೋಡ್ರಿ, ರಂಗನಾಥ್ ಸರ್ ಕೊಟ್ಟಿದ್ದಕ್ಕೆಲ್ಲ ನಾವ್ ಈ ತರ ಎಲ್ಲ ಏನ್ ಬೇಕಾದ್ರೂ ನಾವು ಹುಡುಕೊಳ್ಳೋದು, ಅವ್ರ ಕ್ಲಾಸ್ ಮಾಡ್ಬೇಕಪ್ಪ, ಏನಾದ್ರೂ ಹೊಸ ಸಬ್ಜೆಕ್ಟ್ ಹೇಳೋಣ ಅಂತ ಹೇಳೋದು. ನಾವು ಕಲಿತೀವಿ ತಾನೆ, ಅದಕ್ಕೆ ಗ್ರಾಟಿಟ್ಯೂಡ್ ಅರ್ಪಿಸ್ಬೇಕು. ನಾವು ಪ್ರತಿಯೊಂದಕ್ಕೂ ಕೃತಜ್ಞತೆ ಇರ್ಬೇಕು. ಕೃತಜ್ಞತೆಯಿಂದನೇ ಜೀವಿಸ್ಬೇಕು. ಈ ಕೃತಜ್ಞತೆ ನೋಡಿದ್ರೆ ಫುಲ್ ಇದರ ಫ್ರೀಕ್ವೆನ್ಸಿ ಲೆವೆಲ್ ಅಂದ್ರೆ ಎನರ್ಜಿ ಎಷ್ಟು ಟಾಪ್ ಅಲ್ಲಿ ಇರುತ್ತೆ. ನಮಗೂ ಸಿಗುತ್ತೆ, ಮತ್ತೆ ಯಾರಿಗೆ ಅರ್ಪಿಸಿರ್ತೀವೋ ಅವರಿಗೂ ಸಿಗುತ್ತೆ. ಹೀಗೆ ನಾವು ನಮ್ಮ ಜೀವನದಲ್ಲಿ ಈ ಕ್ಷಮಾಪಣೆ ಮತ್ತು ಕೃತಜ್ಞತೆ ಎರಡನ್ನೂ ಅಭ್ಯಾಸ ಮಾಡ್ಕೊಳ್ಬೇಕು. ನಂತರ ಕಲಿಕೆ. ನಾವು ಸುತ್ತಮುತ್ತಲ ಪರಿಸ್ಥಿತಿಗಳನ್ನು, ಜನರನ್ನು ನೋಡಿ ಕಲಿತಾ ಇರ್ಬೇಕು. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ಮಾಸ್ಟರ್ಸ್ ಯಾವ ತರ ಕ್ರಿಯೇಟ್ ಮಾಡ್ತಾರಂದ್ರೆ, ನಮ್ಮ ಹತ್ರದವರಿಗೆ ಅಥವಾ ನಮ್ಮ ಸ್ನೇಹಿತರಿಗೆ ಏನಾದ್ರೂ ಒಂದು ಸಮಸ್ಯೆ ಬರುತ್ತೆ ಅಥವಾ ಕಷ್ಟ ಬರುತ್ತೆ, ನಾವೇನ್ ಮಾಡ್ತೀವಿ, ಅವರಿಗೆಲ್ಲ ಹೋಗ್ಲಿ, ನಮ್ಗೇನ್ ಬಂದಿಲ್ಲ. ಆದ್ರೆ ಅವ್ರಿಗೆ ಬಂದಾಗೂ ಅದನ್ನು ನೋಡಿ ಸಹ ನಾವು ಕಲಿಬೇಕು. ಓಹೋ, ಇದಕ್ ಬಂದಿದೆ, ಅವರಿಗೆ ಈ ತರ ಇದ್ರು, ಅವ್ರಿಗೆ ಇದು ಬಂದಿದೆ, ಅವ್ರಿಗೆ ಇದನ್ನ ಕಲಿಬೇಕಂತ. ಅದು ನಮಗೆ ಎಚ್ಚರಿಕೆಯ ಗಂಟೆ. ನಮಗೆ ಬಂದ್ಮೇಲೆ ನಾವು ಕಲಿಬೇಕಂತೇನಿಲ್ಲ. ನಂತರ ಒಂದು ಕಾಯಿಲೆ, ಒಂದು ಸಮಸ್ಯೆ, ಎಲ್ಲವೂ ಬರೋದು ಒಂದು ಚಾಲೆಂಜ್. ನಾವು ಕಲಿಯಲೇಬೇಕು ಅದರಿಂದ. ಯಾಕೆಂದ್ರೆ ನಮ್ಮ ಒಂದು ಸೋಲಿಗೆ ಕಲಿಕೆ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಅದು ಬಂದಿರೋದೇ ಭೂಮಿಗೆ ಅದಕ್ಕೋಸ್ಕರ, ಎಲ್ಲವನ್ನು ಕಲೀಲಿಕ್ಕಾಗಿ. ಯಾವತ್ತೂ ಅದ್ರ ಕಲಿಕೆ ಮುಗೀತು ಅಂದ್ರೆ ಆ ಸೋಲು ಆಯ್ತು, ಎಂಡ್ ಅಂತೇಳಿ, ಮತ್ತೆ ಅದಕ್ಕೆ ಜನ್ಮ ಇಲ್ಲ. ಅಂದ್ರೆ ಆ ಒಂದು ಸ್ಟೇಜಿಗೆ ನಾವು ಹೋಗ್ಬೇಕು. ನಂತರ ಭಯ ರಾಹಿತ್ಯ. ಇದು ಕಷ್ಟ ನಿಜ, ಎಲ್ಲರಿಗೂ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತೆ. ಭಯ ಅನ್ನೋದು ಎಲ್ಲಿಂದ ಬರುತ್ತೆ? ನೆಗೆಟಿವ್ ಎಮೋಷನ್ಸ್ ಇಂದ. ನಾನು ಅಷ್ಟೇ, ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ತುಂಬಾ ಭಯ ಪಡ್ತಾ ಇದ್ದೆ. ಎಲ್ಲ ಕತ್ಲಿದ್ರೆ ಹೋಗಕ್ಕೆ ಹೆದರ್ತಾ ಇದ್ದೆ. ಯಾರಾದ್ರೂ 4 ಜನ ಇದ್ರೆ ಮಾತಾಡಕ್ಕೆ ಹೆದರ್ತಾ ಇದ್ದೆ. ನನಗೇನಾದ್ರೂ ಸರಿ ಅನ್ಸಿದ್ರು, ಅಯ್ಯೋ ಇದು ರೈಟೋ ತಪ್ಪು ಅಂತೇಳಿ ಹೇಳಕ್ಕೂ ಹೆದರ್ತಾ ಇದ್ದೆ. ಅಷ್ಟು ಭಯ ಇದ್ದೋಳು. ನಾನ್ ಧ್ಯಾನಕ್ಕೆ ಬಂದ್ಮೇಲೆ ಅದೆಲ್ಲ ಹೋಯ್ತು ನನಗೆ. ಭಯ, ಧೈರ್ಯ, ಆತ್ಮವಿಶ್ವಾಸ, ಮಾತನಾಡುವ ಒಂದು ಕಲೆ ಎಷ್ಟೊಂದು ಹೋಗ್ಬಿಡ್ತಾವ ನಮ್ಮಲ್ಲಿ. ಎಷ್ಟು ಸಿಗುತ್ತೆ ಅಂದ್ರೆ ಧ್ಯಾನದಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಭಯದಿಂದ ನಿರ್ಭಯ ಸ್ಥಿತಿಗೆ ಬರಬೇಕು. ನಿರ್ಭಯ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ತುಂಬಾ ಅದ್ಭುತವಾಗಿ ಜೀವನ ಮಾಡ್ತೇವೆ, ಇಲ್ಲಾಂದ್ರೆ ತುಂಬಾ ಕಷ್ಟ. ಅದಕ್ಕೆ ಒಬ್ರು ಹೇಳ್ತಾರೆ, ಯಾವುದೇ ಬರ್ಲಿ ಪರಿಸ್ಥಿತಿ, ಕಷ್ಟ ಇರ್ಲಿ, ಸುಖ ಇರ್ಲಿ, ಸಮಸ್ಯೆ ಇರ್ಲಿ, ಭಯ ಇರ್ಲಿ, ಯಾವುದೇ ಇರ್ಲಿ, ಇದು ಕಳೆದು ಹೋಗುತ್ತೆ ಅಂತ ಯಾವಾಗ್ಲೂ ಅನ್ಕೊಂತಿರ್ಬೇಕಂತ. ಈಗ ಸಪೋಸ್ ಮನೆಗೆ ಏನೋ ಒಂದು ಯಾರಿಗೋ ಕಾಯಿಲೆ ಬರುತ್ತೆ, ಯಾವ್ದೋ ಒಂದು ಮಾರಣಾಂತಿಕ ಕಾಯಿಲೆ ಅನ್ಕೊಟ್ಟು ಭಯ ಪಡ್ತೀವಲ್ಲ, ಸಹಜ. ಆದ್ರೆ ಇದು ಕಳೆದು ಹೋಗುತ್ತೆ ಅಂತ ಅನ್ಕೊ. ಹಾಗೆ ಸಂತೋಷ ಒಂದು ಪರಿಸ್ಥಿತಿ ಎದುರಾಗುತ್ತೆ, ಅದು ಅಷ್ಟೇ, ಅದು ಶಾಶ್ವತ ಅಲ್ಲ, ಅದು ಕಳೆದು ಹೋಗುತ್ತೆ ಅಂದಾಗ ನಾವು ಒಂದು ನಿಶ್ಚಲ ಸ್ಥಿತಿಯಲ್ಲಿ ಇರ್ತೀವಿ. ನಮ್ಮೊಳಗೆ ಹೇಳ್ತಾರೆ, ಸದಾ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಯುದ್ಧ ನಡೀತಾನೆ ಇರುತ್ತಂತೆ. ಈ ಯುದ್ಧ ನಡಿಬೇಕು, ನಡೆದ್ರೇನೆ ಅಮೃತ ಹೊರಗೆ ಬರೋದು.
ಒಂದು ಇಲ್ಲ ಅವ್ರಿಗೆ ನೀನ್ ಮಾತಾಡು, ನಿನಗ್ ಮಾತಾಡಿದಾರಲ್ಲ ನೀನ್ ಮಾತಾಡು, ನಿನಗ್ ಬೈದಿದಾರ ನೀನ್ ಬೈ. ಆಮೇಲೆ ಯಾಕೆ ಬೇಕು, ನೀನ್ ಇದೇನ ಕಲ್ತಿರೋದು, ಒಳ್ಳೇದು ಕೆಟ್ಟದ್ದು ನಿನಗ್ ಗೊತ್ತಿಲ್ವಾ, ನೀನ್ ಧ್ಯಾನ ಮಾಡಿ ಇಷ್ಟು ಪುಸ್ತಕ ಓದ್ತಿ ಏನ್ ಉಪಯೋಗ. ಒಳ ಮನಸ್ಸು ಹೇಳ್ತಾರೆ, ಒಳಗೆ ಎರಡೂ ಮನಸ್ಸು ನಮ್ದೇ. ಅವಾಗ ಎರಡಕ್ಕೂ ಯುದ್ಧ ನಡೆದು ಅವಾಗ ಒಳ್ಳೇದು ಗೆಲ್ಲುತ್ತೆ. ಅದೇ ಅಮೃತ ನಮ್ಗೆ. ನಂತರ ಈ ಆರ್ಟ್ ಆಫ್ ಲಿವಿಂಗ್ ಇನ್ನೂ ಅದ್ಭುತವಾಗಿ ಆಗ್ಬೇಕು ಅಂತಂದ್ರೆ ಕೆಲವು ಕಲೆಗಳನ್ನು ನಾವು ಕಲಿಬೇಕು. ಯಾವ್ದಾದ್ರೂ ಕಲಿ, ಮ್ಯೂಸಿಕ್, ಡ್ಯಾನ್ಸು, ಪೇಂಟಿಂಗು, ಅಥವಾ ಇನ್ನ ಏನಾದ್ರೂ ಇದ್ರೆ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ಬೆಂಗಳೂರಲ್ಲಿ ನೋಡ್ರಿ, ನಮ್ ರಿಲೇಷನ್ಸೇ ಒಬ್ರು ಪೇಂಟಿಂಗ್ ಕ್ಲಾಸ್ ನಡೆಸ್ತಾರೆ. ಅಲ್ಲಿ 70 ವರ್ಷದವ್ರು 80 ವರ್ಷದವ್ರು ಪೇಂಟಿಂಗ್ ಕಲಿಯಕ್ ಬರ್ತಾರೆ. ಅದ್ಭುತವಾಗಿ ಪೇಂಟ್ ಮಾಡಿದ್ದಾರೆ. ಹೇಗ್ ಸಾಧ್ಯ? ನಾವೇನ್ ಅನ್ಕೊಂತೀವಿ, ಹೋಗ್ಲಿ ಬಿಡಪ್ಪ, ಯಾರು ಮಾಡ್ತಾರೆ ಈ ವಯಸ್ಸಿನಾಗ, ಏನ್ ಕಲಿಯೋದು, ಅದನ್ನೇನ್ ಮಾಡ್ಬೇಕು, ಕಲ್ತಾದ್ರೂ ಏನ್ ಮಾಡ್ಬೇಕು ಅನ್ನುವ ಕ್ವಶನ್ ಅಲ್ಲ. ಅದು ನಮ್ಮನ್ನು ಏನಾಗುತ್ತೆ, ಒಂದು ಕಲಿತಾ ಇದ್ರೆ ನಮ್ಮ ಚೈತನ್ಯ ಇಂಪ್ರೂವ್ ಆಗುತ್ತೆ. ನಾವು ಮೈಂಡಿಗೆ ಕೆಲಸ ಕೊಡದೇ ಇದ್ರೆ ಅದು ಸ್ಟಕ್ ಆಗ್ಬಿಡುತ್ತದು. ಅದಕ್ಕೆ ಯಾಕೆ ತುಂಬಾ ಜನರಿಗೆ 60 ವರ್ಷ ಅಥವಾ 55 ವರ್ಷ ಅದಕ್ಕೆ ಅರುಮರು ಬರುತ್ತೆ ನೋಡ್ರಿ, ಇದರಿಂದನೇ ಅಲ್ಜಿಮಿರಾ ಅಂತ ಹೇಳ್ತೀವಿ. ಎಲ್ಲ ಮರ್ತೋಗುತ್ತೆ. ಯಾಕೆ? ಆ ಮೈಂಡ್ ಕೆಲ್ಸನೇ ಕೊಡ್ತಾ ಇಲ್ಲ. ಅದಕ್ಕೆ ಯಾವಾಗ್ಲೂ ನಿರಂತರವಾಗಿ ಏನಾದ್ರೂ ಮಾಡ್ತಾ ಇರ್ಬೇಕು. ನಾವು ಧ್ಯಾನ ಮಾಡ್ಬೇಕು, ಅದು ಓಕೆ. ಆಮೇಲೆ ಏನಾದ್ರೂ ಕಲಿತಾ ಇರ್ಬೇಕು ನಾವು, ಹೊಸ ಹೊಸದು ಕೆಲವು ಅಭ್ಯಾಸಗಳನ್ನು ಮಾಡ್ಕೊಳ್ಬೇಕು. ನಾವು ಮನೇಲಿ ಇದ್ಕೊಂಡೆ ಇಲ್ಲಪ್ಪ ನನಗೆ ಆಗಲ್ಲಪ್ಪ, ಹೊಸ ಹೊಸ ಅಡಿಗೆಗಳನ್ನು ಟ್ರೈ ಮಾಡ್ಬೇಕು, ಮ್ಯೂಸಿಕ್ ಕಲಿಬೇಕು, ಕ್ಲಾಸಸ್, ಬೇರೆ ಏನಾದ್ರೂ ಶ್ಲೋಕಗಳ ಕ್ಲಾಸಸ್ ಇರ್ತವೆ, ಅದಕ್ಕೂ ಸೇರ್ಕೋಬಹುದು. ಒಟ್ಟು ಸಮಯವನ್ನು ಸದ್ವಿನಿಯೋಗಗೊಳಿಸ್ಕೊಳ್ಬೇಕು. ಹಾಗೆ ನಮ್ಮನ್ನು ನಾವು ಆಕ್ಟಿವ್ ಗೊಳಿಸ್ಕೊಂತಾ ಇರ್ಬೇಕು. ಮತ್ತೆ ಸರ್ವೀಸ್ ನೋಡ್ರಿ, ಸರ್ವೀಸ್ ಅನ್ನೋದು ಬಹಳ ದೊಡ್ಡ ಸಾಧನೆ. ಎಷ್ಟು ಪುಣ್ಯ ಸಿಗುತ್ತೆ ಅದರಿಂದ, ಆದ್ರೆ ಅಷ್ಟು ಪುಣ್ಯ ಸಿಗುತ್ತೆ. ನಾವು ಏನ್ ಮಾಡ್ಬೇಕು, ಸೇವೆ ಮಾಡಕ್ಕೆ ಯಾವಾಗ್ಲೂ ರೆಡಿ ಇರ್ಬೇಕು. ಇಲ್ಲಿದೆನಾ, ಒಂದು ಧ್ಯಾನದ ಕ್ಲಾಸಿಗೆ ಹೋಗಿರ್ತೀವಲ್ಲಿ, ಏನಾದ್ರು ಬಡಿಸ್ಬೇಕಾ. ಮನೇಲಿ ಹಿರಿಯರು ಇರ್ತಾರೆ, ವಯಸ್ಸಾದವ್ರು, ಅವ್ರಿಗೆ ಏನಾದ್ರೂ ಸಹಾಯ ಮಾಡ್ಬೇಕಾ, ಅಲ್ಲಿ ಸಹಾಯ ಮಾಡ್ಬೇಕು. ಇಲ್ಲ ಅಡಿಗೆ ಮನೇಲಿ ಹೆಣ್ಮಕ್ಳು ಒಬ್ರೇ ಕೆಲಸ ಮಾಡ್ತಿರ್ತಾರೆ, ನಾವ್ ಒಂದ್ ಕೈ ಹಾಕಿದ್ರೆ ಅಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮಕ್ಳಾಗಿರ್ಬೋದು, ಗಂಡ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಷ್ಟು ಖುಷಿ ಆಗುತ್ತೆ ಅವರಿಗೆ. ಅದಕ್ಕೆ ಸರ್ವೀಸ್ ಮಾಡೋಕೆ ಯಾವಾಗ್ಲೂ ರೆಡಿ. ನಿರ್ಗತಿಕರಿಗೆ ಸಹಾಯ ಮಾಡ್ಬೇಕು. ಇನ್ನು ನಿನಗೆ ಏನ್ ಬೇಕು, ತನು ಮನ ಧನ, ನಿನಗೆ ಯಾವ್ದು ನಿನಗಿರುತ್ತೋ, ಅಲ್ಲಿ ಏನ್ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಮಾಡ್ಬೇಕು. ನೋಡ್ರಿ, ರಾಘವೇಂದ್ರ ಸ್ವಾಮಿ ಸೀರಿಯಲ್ ಬರ್ತಾ ಇದೆ, ತುಂಬಾ ಜನ ನೋಡ್ತಿರ್ಬೋದು ಅಥವಾ ನೋಡದೇ ಇರ್ಬೋದು. ಜಿ ಕನ್ನಡದಲ್ಲಿ ಬರ್ತಾ ಇದೆ. ಅಂದ್ರೆ ನಾವು ಸೀರಿಯಲ್ಸ್ ನೋಡ್ತೀವಲ್ಲ, ಎಲ್ಲವೂ ಇರುತ್ತೆ ಅದ್ರಲ್ಲಿ, ಕೆಟ್ಟದು ಇರುತ್ತೆ, ಒಳ್ಳೇದಿರುತ್ತೆ. ನಾನ್ ಮಾತ್ರ ನೋಡ್ತೀನಿ, ಆ ಸೀರಿಯಲ್ ಮಾತ್ರ ಬಿಡಲ್ಲ. ಯಾಕಂದ್ರೆ ದೇವ್ರದಲ್ಲ, ಕೆಲವೆಲ್ಲ ವಿಚಾರಗಳು, ಮಾತುಗಳು ತುಂಬಾ ಚೆನ್ನಾಗಿರ್ತವೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿ ಹೆಂಡತಿ ಸರಸ್ವತಿ ಅಂತ, ಅವಳಿಗೆ ಶ್ರೀಮಂತರ ಮಗಳವಳು. ಆದ್ರೆ ಎಲ್ಲಿ ಬಡವರು ಭಿಕ್ಷುಕರು ಚಳಿಯಿಂದ ಇರ್ತಾರಲ್ಲ, ನಡಕ್ತಾ ಇದ್ರೆ ಅವಳು ಏನ್ ಮಾಡ್ತಿರ್ತಾಳೆ, ಹೋಗಿ ಶಾಲ್ ಹೊದಿಸಿ ಬಂದು ಅವ್ರಿಗೆ ಏನಾದ್ರೂ ಕಷಾಯ ಮಾಡ್ಕೊಡ್ಬೇಕಾ, ತಿಂಡಿ ತಂದ್ಕೊಡ್ಬೇಕಾ, ಬಿಸಿ ಬಿಸಿದು ತಿಂಡಿ ಆಗ್ಲಿ ಊಟ ಆಗ್ಲಿ ತಮ್ಮ ಮನೆಯಿಂದ ತಗೊಂಡೋಗಿ ಆ ವ್ಯಕ್ತಿ ಕೊಡ್ತಾ ಇರ್ತಾಳೆ. ಆ ವ್ಯಕ್ತಿ ಹುಷಾರಾದ್ಮೇಲೆ ಅವಳಿಗೆ ಸಮಾಧಾನ ಆಗುತ್ತೆ. ಅಂದ್ರೆ ಅದು ಸೇವೆ, ಅಂದ್ರೆ ಅದು ನಾವ್ ಅದನ್ನ ಕಲಿಬೇಕು. ಅಥವಾ ನಮ್ಮ ಮನೆಯಲ್ಲೇ ಕೆಲಸ ಮಾಡೋರು ಇರ್ತಾರೆ, ಎಷ್ಟೋ ಕಷ್ಟ ಅನುಭವಿಸ್ತಿರ್ತಾರೆ, ಅವ್ರಿಗೆ ನಮ್ ಕೈಲಾದ ಸಹಾಯ ಮಾಡ್ಬೇಕು. ತುಂಬಾ ಜನ ಮನೆಗಳಲ್ಲಿ ಕೆಲ್ಸದವ್ರು ಅಂದ್ರೆ ಒಂಥರ ನಿಕೃಷ್ಟವಾಗಿ ಕಾಣ್ತಾ ಇರ್ತಾರೆ. ಅವರು ನಮ್ಮ ಹಾಗೆ ಮನುಷ್ಯರು, ಅವರಿಗೂ ಕಷ್ಟ ಸುಖ ಇರುತ್ತೆ. ಅವ್ರನ್ನ ನಮ್ಮಲ್ಲಿ ಒಬ್ರು ಅನ್ನೋ ತರ ನಾವು ನೋಡ್ಬೇಕು, ಕೈಲಾದ ಸಹಾಯ ಮಾಡ್ಬೇಕು. ಅದಕ್ಕೆ ಸರ್ವೀಸ್ ತುಂಬಾ, ಎಷ್ಟೋ ಈ ಸರ್ವೀಸ್ ಮಾಡೋದ್ರಿಂದ ಎಷ್ಟೋ ಕರ್ಮಗಳು ಕೂಡ ಭಸ್ಮ ಆಗುತ್ತವಂತೆ. ನೋಡಿ, ಯಾರು ಕರ್ಮ ಭಸ್ಮ ಆಗ್ಬೇಕು ಅಂತೇಳಿ ಏನು ಯಾರು ಮಾಡಲ್ಲ, ಆದ್ರೆ ಅದು ಆದಾಗ ಅದು ತನ್ನಿಂತಾನೆ ಆ ಕಾರ್ಯ ನಡೀತಾ ಇರುತ್ತೆ. ನಂತರ ಕೊನೆಯ ಒಂದು ಪಾಯಿಂಟ್, ಒನ್ನೆಸ್. ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ವಸುದೈವ ಕುಟುಂಬಂ.
ಎಲ್ಲಾರು ಒಂದೇ ಕುಟುಂಬ. ನಾವು ಇಡೀ ಪ್ರಪಂಚದಾದ್ಯಂತ ನಾವೇನ್ ಮಾಡ್ತೀವಿ, ನಾನು, ನನ್ನ ಗಂಡ, ನನ್ನ ಮಕ್ಕಳು ಅಥವಾ ನಮ್ಮ ಮನೆ, ಇಷ್ಟೇ ನನ್ನ ಪ್ರಪಂಚ ಅಲ್ಲ. ಇಡೀ ಪ್ರಪಂಚನೇ ನಂದು. ಎಂತ ಒಂದು ದೃಷ್ಟಿಕೋನವನ್ನು ನಮ್ಮ ಗುರುಗಳು ಕೊಟ್ಟಿದ್ದಾರೆ ನಮಗೆ. ಒನ್ನೆಸ್, ನಿನ್ನಲ್ಲಿ ಇರೋದು ಆತ್ಮ ಅದೇ ಆತ್ಮ, ನನ್ನಲ್ಲಿರೋದು ಅದೇ ಆತ್ಮ. ಅಂದ್ರೆ ನಾನ್ ಬೇರೆ ನೀನ್ ಬೇರೆ ಹೇಗಾಗ್ತೀವ? ಎಲ್ಲರೂ ಒಂದೇ. ನಿನಗೇನಾದ್ರೂ ನಾನು ಬೈದ್ರೆ, ನೋವು ಕೊಟ್ರೆ, ಹಿಂಸೆ ಮಾಡಿದ್ರೆ ಅದು ನನಗೆ ನಾನೇ ಮಾಡಿಕೊಂಡ ಹಾಗೆ. ಅದಕ್ಕೆ ಗುರುಗಳು ಯಾರಿಗೂ ನಮಸ್ಕಾರ ಮಾಡಿಸ್ಕೊಳಕ್ಕೂ ಬಿಡೋದೇ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಮಾಡಿದ್ರೆ ಅವ್ರು ಮಾಡ್ಬಿಡ್ತಾರೆ. ಅಂದ್ರೆ ನಾನೇನು ಗ್ರೇಟ್ ಅಲ್ಲ, ನನ್ನಲ್ಲಿರೋದು ಅದೇ ಆತ್ಮ, ನಿನ್ನಲ್ಲಿರೋದು ಆತ್ಮ, ಎಲ್ಲರೂ ಒಂದೇ. ಆ ಒಂದು ಈ ಎಲ್ಲ ದೃಷ್ಟಿಕೋನಗಳನ್ನು ಬೆಳೆಸ್ಕೊಂಡಾಗ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ಗುರುಗಳು ಇನ್ನೂ ಏನು ಹೇಳಿದ್ದಾರೆ ಅಂದ್ರೆ, ನೀವು ಎಷ್ಟು ದಿನ ಬೇಕಾದ್ರೆ ಜೀವಿಸ್ಬೋದಂತೆ. ಅಂದ್ರೆ ಆ ಜೀವನಕ್ಕೆ ಒಂದು ಕಾರಣ, ಅರ್ಥ ಇರಬೇಕು. ನಾನು ಇನ್ನೂ ಲೋಕ ಕಲ್ಯಾಣ ಮಾಡ್ಬೇಕು, ಇನ್ನೂ ಧ್ಯಾನ ಪ್ರಚಾರ ಮಾಡ್ಬೇಕು, ನನಗೆ ಇನ್ನೂ ಆಯುಷ್ ಬೇಕಂದ್ರೆ ಖಂಡಿತ ಮಾಸ್ಟರ್ಸ್ ನಮಗೆ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ರೀ ಲೈಫ್, ನಿಜವಾಗ್ಲು. ಕೆಲವರೆಲ್ಲ ನೋಡ್ತಾರೆ, ಸ್ವಲ್ಪ ಕೆಲವು ವಯಸ್ಸಾದವ್ರನ್ನ ಮಾತಾಡಿಸ್ರಿ, ಅಯ್ಯ ಏನ್ ಜೀವನ ಬಿಡ್ರಿ, ಊರು ಹೋಗು ಅಂತಿದೆ, ಕಾಡು ಬಾ ಅಂತಿದೆ. ಇಲ್ಲ, ಅಯ್ಯೋ ದೇವ್ರೆ ಕಣ್ಮುಚ್ಕೊಂಡ್ರೆ ಸಾಕಪ್ಪ ಅನ್ಸ್ಬಿಟ್ಟು ಇರ್ಲಿ. ಅವ್ರ ಪರಿಸ್ಥಿತಿಗಳು ಏನಿರ್ತಾವೋ ಗೊತ್ತಿಲ್ಲ ನಮ್ಗೆ. ಕೆಲವ್ರಿಗೆ ತುಂಬಾ ಮನೆಯಲ್ಲಿ ಪರಿಸ್ಥಿತಿ ಇರುತ್ತೆ, ಆದ್ರೂ ಸಹ ಎಂತ ವಿಷಮ ಪರಿಸ್ಥಿತಿ ಇರ್ಲಿ, ನಾವು ಜೀವನೋತ್ಸಾಹವನ್ನು ಮಾತ್ರ ಕಳೆದುಕೊಳ್ಬಾರದು. ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಉತ್ಸಾಹವನ್ನು ತೋರಿಸ್ಬೇಕು. ಅದೇ ಒಂದು ನಮ್ಮ ಮನಸ್ಸನ್ನು ಯಾವಾಗ್ಲೂ ಉಲ್ಲಾಸವಾಗಿಡುತ್ತೆ. ಹೀಗೆ ನಾವು ಈ ಅದ್ಭುತವಾದ ಜೀವನವನ್ನು ಹ್ಯಾಪಿಯಾಗಿ ಕ್ಷಣ ಕ್ಷಣದಲ್ಲೂ ಆನಂದವಾಗಿ ಜೀವಿಸ್ತಾ ಕಳಿಬೇಕು. ಅಯ್ಯೋ ಕಷ್ಟ ಬಂತಪ್ಪ, ಎಲ್ಲಾರು ಚೆನ್ನಾಗಿದ್ದಾರೆ, ನಾನ್ ಮಾತ್ರ ಹೀಗಿದ್ದೀನಪ್ಪ, ದೇವ್ರೆ ಯಾಕಪ್ಪ ಇಂತ ಕಷ್ಟ ಕೊಟ್ಟೆ? ಇಲ್ಲ, ಅಯ್ಯೋ ಭಗವಂತ ಏನೋ ಕೊಟ್ಟಿದೀಯಪ್ಪ, ಆಯ್ತು ನಾನು ಕಲಿತೀನಿ ಇದ್ರಿಂದ, ಏನೋ ನನಗೆ ಆ ದೊಡ್ಡ ಪಾಠ ಕಲ್ಸಕ್ಕೆ ಬಂದಿದೆ ಅಷ್ಟೇ ತಾನೇ, ಓಕೆ ಅಂತಂದ್ರೆ ಯಾವ್ದಿಲ್ಲ. ಎಲ್ಲ ನಮ್ಮ ಮನಸ್ಸ್ರಿ ಕಾರಣ. ಅದಕ್ಕೆ ಈ ಜೀವನವನ್ನು, ಭಗವಂತ ಕೊಟ್ಟಿರೋ ಈ ಜೀವನವನ್ನು ಅದ್ಭುತವಾಗಿ ಜೀವಿಸ್ಕೋ. ಇದು ಒಂದು ಕಲೆ, ಅದನ್ನ ನಾವು ಮಾಡ್ಬೇಕು. ಓಕೆ ಮಾಸ್ಟರ್ಸ್, ಇಷ್ಟು ನನಗೆ ಹೇಳೋಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸಾರಿಗೂ ಅವರ ಟೀಮ್ನವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.